ನೋಡಿ, ಬರೀ ಮತದಾನದ ಪ್ರಮಾಣದಲ್ಲೇ ರಿಸಲ್ಟ್ಸ್ ಅಂತಕ್ಕಂಥದ್ದಿಲ್ಲ. ಆದರೆ ಬೆಂಗಳೂರು ರೂರಲ್ನ ಒಟ್ಟಾರೆ ವೋಟ್ ಶೇರನ್ನು ತೆಗೆದುಕೊಂಡಾಗ ಓಕೆ, ನೀವು ಎರಡು ಕ್ಷೇತ್ರಗಳು ನೋಡಿ ಭಾಳ ಇಂಪಾರ್ಟೆಂಟು. ಒಂದು ಚನ್ನಪಟ್ಟಣ, ಇನ್ನೊಂದು ಕನಕಪುರ ವಿಧಾನಸಭಾ ಕ್ಷೇತ್ರಗಳು ಬೆಂಗಳೂರು ರೂರಲ್ ಒಳಗಡೆ ಬರುವಂಥ ವಿಧಾನಸಭಾ. ಯಾಕಂದರೆ ಕನಕಪುರದಲ್ಲಿ ಅನ್ಡೌಟೆಡ್ಲಿ ಡಿ ಕೆ ಸುರೇಶ್ ಒಂದು ದೊಡ್ಡ ಲೀಡನ್ನು ತೆಗೆದುಕೊಳ್ತಾರೆ. ಲಾಸ್ಟ್ ಟೈಮ್ ಕೂಡ ನಾವು ನೋಡಿದ್ವಿ, 70,000 80,000. ಹೌದು. ಬಟ್ ಆ ಲೀಡನ್ನು ಚನ್ನಪಟ್ಟಣ ನ್ಯೂಟ್ರಲೈಸ್ ಮಾಡಿದರೆ, ಯಾಕಂದರೆ ಸಿ ಪಿ ಯೋಗೇಶ್ವರ್ ಮತ್ತು ಕುಮಾರಸ್ವಾಮಿ ಇಬ್ಬರು ಜೊತೆಗಿದ್ದಾರೆ, ಆ ಲೀಡನ್ನು ಚನ್ನಪಟ್ಟಣ ನ್ಯೂಟ್ರಲೈಸ್ ಮಾಡಿದರೆ ರಾಮನಗರ ಮತ್ತು ಮಾಗಡಿಯಲ್ಲಿ ಕಾಂಗ್ರೆಸ್ ಅಥವಾ ಬಿ ಜೆ ಪಿ ಜೆ ಡಿ ಎಸ್ ಎಷ್ಟು ಲೀಡ್ ತೆಗೆದುಕೊಳ್ಳುತ್ತೆ. ಓಕೆ, ಅರ್ಬನ್ ಕಾನ್ಸ್ಟಿಟ್ಯೂನ್ಸೀಸ್ ಈಗ ಅಂದರೆ ನೀವು ಅರ್ಬನ್ ಕಾನ್ಸ್ಟಿಟ್ಯೂನ್ಸೀಸ್ಗಳದ್ದು ನೋಡಿ, ರಾಜರಾಜೇಶ್ವರಿ ನಗರ 56.06%. ಎಸ್, ವಿಧಾನಸಭಾವಾರು ವೋಟಿಂಗ್ ಪರ್ಸೆಂಟೇಜ್ ಕೂಡ ಇದೆ. ಕುಣಿಗಲ್ 85.26, 85%. ರಾಜರಾಜೇಶ್ವರಿ ನಗರ 56.06%. ಬೆಂಗಳೂರು ದಕ್ಷಿಣ 56.08%. ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರ ನಾವು ಹೇಳ್ತಾ ಇರೋದು. ಆನೇಕಲ್ 60.69%. ಮಾಗಡಿ 84.96, 0.04% ಕಡಿಮೆ 85ಕ್ಕೆ. ರಾಮನಗರ 84.56%. ಕನಕಪುರ 84.77%. ಚನ್ನಪಟ್ಟಣ 84.61%. ಬಟ್ ಅಜಿತ್, ಅದನ್ನು ನೀವು ಪರ್ಸೆಂಟೇಜ್ ವೈಸ್ ತೊಗೊಂಡು ವೋಟನ್ನು ತೆಗೆದುಕೊಳ್ಳಿ. ವೋಟ್ ಅಂತ ತೆಗೆದುಕೊಂಡ್ರೆ ನಿಮ್ಗೆ ರಾಜರಾಜೇಶ್ವರಿ ನಗರದಲ್ಲಿ 2,82,885. ಹೌದು, ದೋ ಇಟ್ಸ್ 56% ಇದ್ದರೂ ಮತದಾರರ ಸಂಖ್ಯೆ ಜಾಸ್ತಿ ಇರುತ್ತೆ. ಸೊ ನೀವು ನಗರ ಪ್ರದೇಶದಲ್ಲಿ ಕುಣಿಗಲ್ನಲ್ಲಿ 85% ವೋಟಿಂಗ್ ಆದರೂ ಕೂಡ ರಾಜರಾಜೇಶ್ವರಿ ನಗರದ ಅರ್ಧ ಇದಾರಲ್ಲಿ ಜನ. ದಟ್ ಈಸ್ ಇಂಪಾರ್ಟೆಂಟ್. ಕರೆಕ್ಟ್. ಯಾಕಂದರೆ ನೀವು ನಗರ ಭಾಗದಲ್ಲಿ ಈಗ ರಾಜರಾಜೇಶ್ವರಿ ನಗರ, ನಮ್ಮ ಬೆಂಗಳೂರು ನಗರದಲ್ಲಿ ವೋಟರ್ಸ್ಗಳ ಸಂಖ್ಯೆ ಗಣನೀಯವಾಗಿ ಜಾಸ್ತಿ ಇರುತ್ತೆ. ಬೆಂಗಳೂರು ಸೌತ್ ನೋಡಿ, 7.5 ಲಕ್ಷ ಜನ ಇದ್ದಾರೆ ವೋಟರ್ಸು. ಅದರಲ್ಲಿ ವೋಟ್ ಹಾಕಿದವರು 7.5 ಲಕ್ಷ ಅಲ್ಲ, ಟೋಟಲ್ ಇದು 4,21,171 ಜನ ಬೆಂಗಳೂರು ದಕ್ಷಿಣದಲ್ಲಿ ಹಾಕಿದ್ದಾರೆ. ಆನೇಕಲ್ 2,57,212. ಹಾಗಾಗಿ ನನಗನ್ಸುತ್ತೆ ಇದು ಕಾಟಿಕ ಟಕ್ಕರ್ ಆಗುತ್ತೆ. ಇಟ್ ವಿಲ್ ಗೋ ಟು ವಯರ್ ನನಗನ್ಸುವ ಪ್ರಕಾರ. ಯಾಕಂದರೆ 2,91,206 ಹೆಚ್ಚುವರಿ ಮತಗಳು ಯಾರ್ದು ಅಂತಕ್ಕಂಥದ್ದು ಬಹಳ ಮುಖ್ಯ. ಕರೆಕ್ಟ್. ಅಂದರೆ ಈಗ ಮಂಜುನಾಥ್ ಅವರಿಗೋಸ್ಕರ ಅಪಾರ್ಟ್ಮೆಂಟ್ನ ಜನ ಹೊರಗಡೆ ಬಂದು ಓಟ್ ಹಾಕಿದ್ರ, ನಗರ ಪ್ರದೇಶದ ಜನ ಬಂದು ಹೊರಗಡೆ ಓಟ್ ಹಾಕಿದ್ರ. ಯಾಕೆಂದರೆ 3.2 ಹೆಚ್ಚುವರಿ % ಮತಗಳು ಸುಲಭದ ಮಾತಲ್ಲ. ಟೋಟಲ್ ಇಲೆಕ್ಟೋರೇಟ್ 28,02,580. 28 ಲಕ್ಷ 28 ಲಕ್ಷ 2,509. ಕರೆಕ್ಟ್. ಅದರಲ್ಲಿ ನಿಮಗೆ 2,91,206 ಹೆಚ್ಚುವರಿ ಮತಗಳು ನಿಶ್ಚಿತವಾಗಿ ಈ ಕ್ಷೇತ್ರದ ಕುತೂಹಲವನ್ನು ಜೂನ್ 4ರ ಮಧ್ಯಾಹ್ನದ 11 ಗಂಟೆವರೆಗೂ ಕೂಡ ಇಟ್ಕೊಳ್ಬೇಕನ್ಸುತ್ತೆ. ನಥಿಂಗ್ ಈಸ್ ಈಸಿ ಹಿಯರ್, ಐದರ್ ಫಾರ್ ಡಾಕ್ಟರ್ ಮಂಜುನಾಥ್, ಐದರ್ ಫಾರ್ ಡಿ ಕೆ ಸುರೇಶ್. ಯಾಕಂದರೆ ಚನ್ನಪಟ್ಟಣ ನಿಮಗೆ ಕಳೆದ ಬಾರಿ ಏನಿತ್ತು, ಕನಕಪುರ ದೊಡ್ಡ ಲೀಡನ್ನು ಕೊಡ್ತು. ಹೌದು. ಚನ್ನಪಟ್ಟಣ ಕಳೆದ ಬಾರಿ ಆ ಲೀಡನ್ನು ಕೊಡಲಿಲ್ಲ. ಆದರೆ ಈ ಬಾರಿ ಡಾಕ್ಟರ್ ಮಂಜುನಾಥರಿಗೆ ಚನ್ನಪಟ್ಟಣ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನ ಮೈತ್ರಿಯ ಕಾರಣದಿಂದ ಒಂದು ದೊಡ್ಡ ಲೀಡನ್ನು ಕೊಟ್ಟರೆ, ಕನಕಪುರ ಚನ್ನಪಟ್ಟಣ ನ್ಯೂಟ್ರಲೈಸ್ ಆಗುತ್ತೆ. ನಗರ ಪ್ರದೇಶಗಳಲ್ಲಿ ಏನಾಗುತ್ತೆ, ಈಗ ರಾಮನಗರ ಮತ್ತು ಮಾಗಡಿ 60-40 ಅಥವಾ 50-50 ಆಯ್ತು ಅಂತ ಇಟ್ಕೊಳ್ಳೋಣ. ದೋ ಥಿಂಗ್ಸ್ ವಿಲ್ ಬಿ ಡಿಸೈಡೆಡ್ ಇನ್ ರಾಜರಾಜೇಶ್ವರಿ ನಗರ, ಬೆಂಗಳೂರು ದಕ್ಷಿಣ, ಆನೇಕಲ್, ಕುಣಿಗಲ್. ನಾವು ಕ್ಷೇತ್ರಗಳ ಹೆಸರು ಹೇಳ್ತಿದ್ದಾಗ ಯಾವ್ಯಾವ ಯಾರ ಪರ್ವ ಅನ್ನೋದರ ಒಂದು ಅಂದಾಜು ನಿಮಗೆ ಬರಬೇಕು. ಅದನ್ನು ನಾವು ಹೇಳ್ತಾ ಕೂತ್ಕೊಂಡ್ರೆ ಅದು ಹೆಚ್ಚು ಕಡಿಮೆ ಎಕ್ಸಿಟ್ ಪೋಲ್ ಆಗ್ಬಿಡುತ್ತೆ. ಈಗ ಮಾಡಂಗಿಲ್ಲ ಅದನ್ನೆಲ್ಲ, ಬಟ್ ಇಟ್ ಈಸ್ ಮಾಡಂಗಿಲ್ಲ. ಈಗ ಟಫೆಸ್ಟ್ ಡೆಫಿನೆಟ್. ನೀವು 14 ಕ್ಷೇತ್ರ ರಾಜಕಾರಣಿಗಳಿಗೆ ಫೋನ್ ಮಾಡಿ, ಎರಡೂ ಬದಿಯಲ್ಲಿರುವ ರಾಜಕಾರಣಿಗಳಿಗೆ, ಸ್ಥಳೀಯ ಪತ್ರಕರ್ತರಿಗೆ ಇನ್ನೂ ದ್ವಂದ್ವ ಇದೆ. ಹೇಗಾಗಲ್ಲ ಕ್ಯಾಲ್ಕುಲೇಷನ್ಸ್ಗಳು ಇನ್ನೂ ನಡೀತಾ ಇವೆ. ಬಟ್ ನನಗನ್ಸುತ್ತೆ ಟಫ್ ಫಾರ್ ಬೋತ್. ತುಂಬ ಸಣ್ಣ ಮಾರ್ಜಿನ್ನಲ್ಲಿ ಗೆದ್ದರೆ ಯಾರು ಕೂಡ ಗೆಲ್ಲಬಹುದು ಅಂತ ಅನಿಸುತ್ತೆ.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.